ಹಾಯ್ ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ಪದವೀಧರ ಮಹಿಳೆಯರಿಗೆ ಉದ್ಯಮಶೀಲತೆ ಯೋಜನೆ ಅಡಿಯಲ್ಲಿ ಒಂದು ಫ್ರೀಯಾಗಿ ತರಬೇತಿಯನ್ನು ಕರೆದಿದ್ದಾರೆ. ಅದಕ್ಕೆ ಅರ್ಜಿಯನ್ನು ಯಾವ ರೀತಿಯಾಗಿ ನಾವು ಆನ್ಲೈನ್ ಅಪ್ಲೈಯನ್ನು ಮಾಡಬಹುದು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪೂರ್ತಿಯಾಗಿ ನೋಡಿದರೆ ನಿಮಗೆ ಅರ್ಥ ಆಗುತ್ತದೆ. ಗೆಳೆಯರೇ, ನಾನು SK, ನೀವು ನೋಡ್ತಾ ಇರೋದು SK ಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ಚಾನೆಲ್ನಲ್ಲಿ ಈ ಥರದ ಸಾಕಷ್ಟು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಅದಕ್ಕೋಸ್ಕರವಾಗಿ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೇ, ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೀವು ಮೊಬೈಲ್ ಥ್ರೂ ಕೂಡ ನೀವು ಆನ್ಲೈನ್ ಅಪ್ಲೈ ಮಾಡ್ಬೋದು. ಇಲ್ಲಂತಂದರೆ PC ಕೂಡ ಅಂದರೆ ಲ್ಯಾಪ್ಟಾಪ್ದಲ್ಲಿ ಕೂಡ ನೀವು ಆನ್ಲೈನ್ ಅಪ್ಲೈಯನ್ನು ಮಾಡಬಹುದು. ಗೆಳೆಯರೆ, ಈ ಥರ ಕ್ರೋಮ್ ಬ್ರೌಸರ್ ಬರುತ್ತೆ. ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಕ್ರೋಮ್ ಬ್ರೌಸರನ್ನು ಓಪನ್ ಆದ ನಂತರ ಇಲ್ಲಿ ನೋಡಿ, ಸರ್ಚ್ ಬಾಕ್ಸ್ದಲ್ಲಿ ನನ್ನ ಕಡೆ ಲಿಂಕ್ ಇದೆ, ನಾನು ಪೇಸ್ಟನ್ನು ಮಾಡ್ತಾ ಇದ್ದೇನೆ. ಈ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಸಿಗುತ್ತೆ. ಡೈರೆಕ್ಟಾಗಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆನ್ಲೈನನ್ನು ಅಪ್ಲೈ ಮಾಡಬಹುದು. ಕಾಪಿ ಪೇಸ್ಟ್ ಮಾಡಿದ ನಂತರ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಎಂಟರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಸಮಾಜ ಕಲ್ಯಾಣ ಆಯುಕ್ತಾಲಯ ಅಂಥೇಳಿ ಬಂದಿರುತ್ತೆ. ಇಲ್ಲಿ ನೋಡಿ, ಆನ್ಲೈನ್ ವಿದ್ಯಾರ್ಥಿ ವೇತನ ಮತ್ತು ತರಬೇತಿ ಅರ್ಜಿಗಳು ಅಂಥೇಳಿ ಇದೆ. ಇದರಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ, ಪರಿಶಿಷ್ಟ ಜಾತಿಯ ಮಹಿಳಾ ಪದವೀಧರರಿಗೆ IIM ಬೆಂಗಳೂರು ಸಂಸ್ಥೆಯ ಮೂಲಕ ಉದ್ಯಮಶೀಲತಾ ತರಬೇತಿ ಕಾರ್ಯಕ್ರಮ ಅಂತೇಳಿ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೇ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಪರಿಶಿಷ್ಟ ಜಾತಿ 50 ಮಹಿಳಾ ಪದವೀಧರರಿಗೆ ಉದ್ಯಮಗಳನ್ನು ಸ್ಥಾಪಿಸಲು ಪೂರಕವಾಗುವಂತೆ ಪ್ರತಿಷ್ಠಿತ IIMB ಬೆಂಗಳೂರಿನಲ್ಲಿ ಉದ್ಯಮಶೀಲತಾ ತರಬೇತಿಗಾಗಿ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಅದನ್ನು ಈಗ ನಾವು ಅಪ್ಲೈಯನ್ನು ಮಾಡ್ತಾ ಇದ್ದೇವೆ. ಗೆಳೆಯರೇ, ಇಲ್ಲಿ ನೋಡಿ, ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಕೊಟ್ಟಿದ್ದಾರೆ. ನೀವು ಪದವೀಧರ ಆಗಿದ್ದಲ್ಲಿ ಮಾತ್ರ ಈ ಒಂದು ತರಬೇತಿಗೆ ಆನ್ಲೈನ್ ಅಪ್ಲಿಕೇಶನನ್ನು ಹಾಕಬಹುದು. ಇಲ್ಲಿ ನೋಡಿ ಗೆಳೆಯರೇ, ಇಲ್ಲಿ ನೀವು SC ST ಮಹಿಳಾ ಪದವೀಧರರೇ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಎಸ್ ಅಂತೇಳಿ ಟಿಕ್ ಮಾರ್ಕ್ ಮಾಡಬೇಕಾಗತ್ತೆ. ಎಸ್ ಅಂತೇಳಿ ಟಿಕ್ ಮಾರ್ಕ್ ಮಾಡಿದಾಗ ಕೆಲವೊಂದಿಷ್ಟು ಸೂಚನೆಗಳು ಕೊಟ್ಟಿರುವಂಥದ್ದು. ಇಲ್ಲಿ ನೋಡಿ, ಆನ್ಲೈನ್ ಅರ್ಜಿಗಳು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ದಿನಾಂಕ 17/1/2024ರಿಂದ ದಿನಾಂಕ 31/1/2024 ಸಂಜೆ 5 ಗಂಟೆಯವರೆಗೆ ಆಹ್ವಾನಿಸಲಾಗಿದೆ. ಆನಂತರ ಅಭ್ಯರ್ಥಿಗಳು ಅರ್ಜಿ ಹಾಕುವ ಸಂದರ್ಭದಲ್ಲಿ ಏನಾದರೂ ಗೊಂದಲ ಅಥವಾ ತೊಂದರೆ ಉಂಟಾದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯವಾಣಿ ಇಲ್ಲಿ 9482300400 ಅಂಥೇಳಿ ಒಂದು ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಅರ್ಜಿದಾರರು ಕರೆ ಮಾಡಿ ಮಾರ್ಗಸೂಚನೆಯನ್ನು ನೀಡುತ್ತಾರೆ. 2023-24ನೇ ಸಾಲಿನಲ್ಲಿ 50 ಅಭ್ಯರ್ಥಿಗಳಿಗೆ ತರಬೇತಿ ಅವಧಿಯು 6 ತಿಂಗಳುಗಳು ಇರುತ್ತದೆ. ಆನಂತರ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ನಿವಾಸಿ ಆಗಿರಬೇಕು. ಆನಂತರ ಉದ್ದಿಮೆ ಸ್ಥಾಪಿಸಲು ಉದ್ದೇಶ ಹೊಂದಿರುವವರು ಮಾತ್ರ ಅರ್ಜಿ ಸಲ್ಲಿಸಬೇಕು. ಆನಂತರ ವಯೋಮಿತಿ ಕನಿಷ್ಠ 21 ವರ್ಷಗಳು, ಗರಿಷ್ಠ 45 ವರ್ಷಗಳ ಒಳಗೆ ಇರಬೇಕು. ವಿದ್ಯಾರ್ಹತೆ ಪದವೀಧರರಾಗಿರಬೇಕು. ಪದವಿ ಕಂಪಲ್ಸರಿ ಪಾಸಾಗಿರಬೇಕು. ಆನಂತರ ತರಬೇತಿಯನ್ನು ಆಂಗ್ಲ ಭಾಷೆಯಲ್ಲಿ ನೀಡಲಾಗುತ್ತದೆ. 8 ದಿನದ ತರಬೇತಿಯು IIM ಬೆಂಗಳೂರು ಕ್ಯಾಂಪಸ್ನಲ್ಲಿ ನೀಡಲಾಗುವುದು. ಈ ದಿನಗಳಂದು ಊಟ ಮತ್ತು ವಸತಿ ಸೌಲಭ್ಯವನ್ನು IIM ಬೆಂಗಳೂರವರ ವತಿಯಿಂದ ಒದಗಿಸಲಾಗುತ್ತದೆ. ತರಬೇತಿಯಲ್ಲಿ 100% ಹಾಜರಾತಿ ಹಾಗೂ ಯಶಸ್ವಿಯಾಗಿ ತರಬೇತಿ ಪೂರೈಸಿ ತರಬೇತಿ ಪ್ರಮಾಣಪತ್ರವನ್ನು ಪಡೆದ ಅಭ್ಯರ್ಥಿಗಳಿಗೆ ಮಾತ್ರ ₹10,000 ಶಿಷ್ಯ ವೇತನವನ್ನು ತರಬೇತಿ ಮುಕ್ತಾಯಗೊಂಡ ನಂತರ ನೀಡಲಾಗುತ್ತದೆ.
ಆಯ್ಕೆ ವಿಧಾನ ನೋಡೋದಾದರೆ IIM ಬೆಂಗಳೂರು ಸಂಸ್ಥೆಯ ವತಿಯಿಂದ ಎಲ್ಲ ಅರ್ಜಿದಾರರಿಗೆ ಅರ್ಹತಾ ಪರೀಕ್ಷೆಯನ್ನು IIM ಬೆಂಗಳೂರು ಕ್ಯಾಂಪಸ್ನಲ್ಲಿ ದಿನಾಂಕ 11/2/2024 ನಡೆಸಲಾಗುವುದು. ಅರ್ಹತಾ ಪರೀಕ್ಷೆಯ ಮೆರಿಟ್ ಲಿಸ್ಟ್ ಆಧಾರದ ಮೇಲೆ 50 ಅಭ್ಯರ್ಥಿಗಳನ್ನು ತರಬೇತಿಗೆ ಆಯ್ಕೆ ಮಾಡಲಾಗುವುದು. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಮೆಟ್ರಿಕ್ ಆಧಾರದ ಮೇಲೆ 1:5 ಅಭ್ಯರ್ಥಿಗಳಿಗೆ IIM ಬೆಂಗಳೂರು ರವರಿಂದ ಅರ್ಹತಾ ಪರೀಕ್ಷೆಯನ್ನು ನಡೆಸಲಾಗುವುದು. ಇಷ್ಟು ಟರ್ಮ್ಸ್ ಕಂಡೀಷನ್ಸ್ಗಳನ್ನು ಇಟ್ಟಿದ್ದಾರೆ ಗೆಳೆಯರೆ. ಇಷ್ಟು ಟರ್ಮ್ಸ್ ಕಂಡೀಷನ್ಸ್ಗಳನ್ನು ನೀವು ಪೂರ್ತಿಯಾಗಿ ಮಾಡಿಕೊಂಡು ಒಂದು ಉದ್ಯಮಶೀಲತೆಗೆ ನೀವು ಅರ್ಹರಾಗ್ತೀರಾ. ಇಲ್ಲಿಂದ ನಾವು ಈಗ ಅಪ್ಲಿಕೇಶನ್ ಅನ್ನು ಹಾಕುವುದನ್ನು ನೋಡೋಣ. ಇಲ್ಲಿ ನಾನು ಇದ್ರ ಮೇಲೆ ಟಿಕ್ ಮಾರ್ಕ್ ಆಟೋಮೆಟಿಕ್ಲಿ ಆಗಿದೆ. ಆನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಅರ್ಜಿಯ ವಿವರ ಕೇಳುತ್ತೆ. ಇಲ್ಲಿ ಅರ್ಜಿದಾರರ ಹೆಸರು ಇಲ್ಲಿ ಪೂರ್ಣ ಅಂತೇಳಿ ಇದೆ. ಇಲ್ಲಿ ಅರ್ಜಿದಾರರ ಹೆಸರನ್ನು ಟೈಪ್ ಮಾಡಿ. ಆನಂತರ ಇಲ್ಲಿ ತಂದೆ ಹೆಸರು ಅಥವಾ ಗಂಡನ ಹೆಸರನ್ನು ಟೈಪ್ ಮಾಡಿ. ಆನಂತರ ಜನ್ಮ ದಿನಾಂಕ ಕೊಟ್ಟಿರುವಂಥದ್ದು ಜನ್ಮ ದಿನಾಂಕ ಹಾಕಿ. ಆನಂತರ ಆಧಾರ್ ಸಂಖ್ಯೆ ಇಲ್ಲಿ ಎಂಟರ್ ಮಾಡಿ. ಆನಂತರ ಇಮೇಲ್ ID ಕೂಡ ಕೇಳಿದ್ದಾರೆ, ಇಮೇಲ್ ID ಹಾಕಿ. ಆನಂತರ ಇಲ್ಲಿ ಮೊಬೈಲ್ ನಂಬರ್ ಹಾಕಿ. ಆನಂತರ ಇಲ್ಲಿಂದ ಜಾತಿಯನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ. ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಏನಿರುತ್ತೆ ಅದನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಎಸ್ ಗೆಳೆಯರೆ. ಆನಂತರ ಇಲ್ಲಿ ನಗರ ಅಥವಾ ಗ್ರಾಮೀಣ ಕೇಳುತ್ತೆ. ನಗರದವರಿದ್ರೆ ನಗರ ಸಿಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಗ್ರಾಮೀಣದವರಿದ್ರೆ ಗ್ರಾಮೀಣನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಜಿಲ್ಲೆಯನ್ನು ಕೇಳುತ್ತೆ, ಜಿಲ್ಲೆಯನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ತಾಲೂಕಾ ಕೇಳುತ್ತೆ, ತಾಲೂಕಾ ಸಿಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಪೂರ್ಣ ವಿಳಾಸ ಕೇಳುತ್ತೆ, ಇಲ್ಲಿ ಪೂರ್ಣ ವಿಳಾಸವನ್ನು ಎಂಟರ್ ಮಾಡಿ. ಆನಂತರ ವಿಧಾನಸಭಾ ಕ್ಷೇತ್ರ ಕೇಳುತ್ತೆ, ಯಾವ ವಿಧಾನಸಭೆಯಲ್ಲಿ ನೀವು ವಾಸವಾಗ್ತೀರಾ ಅದನ್ನು ಇಲ್ಲಿಂದ ಸಿಲೆಕ್ಟ್ ಮಾಡಿಕೊಳ್ಳಿ. ಆನಂತರ ಬ್ಯಾಂಕ್ ಖಾತೆ ಸಂಖ್ಯೆ ಕೇಳುತ್ತೆ, ಇಲ್ಲಿ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಎಂಟರ್ ಮಾಡಿ. ಆನಂತರ IFSC ಕೋಡ್ ಕೇಳುತ್ತೆ, IFSC ಕೋಡ್ ಹಾಕಿ. ಆನಂತರ ಇಲ್ಲಿ ಜಾತಿಯ ಒಂದು ಪ್ರಮಾಣ ಪತ್ರನ RD ನಂಬರ್ ಇಲ್ಲಿ ಹಾಕಿ. ಆನಂತರ ವೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಕರೆಕ್ಟ್ ಇದ್ರೆ ವೆರಿಫೈ ಆಗುತ್ತೆ. ಆನಂತರ ನೀವು ಆದಾಯ ಪ್ರಮಾಣ ಪತ್ರವನ್ನು ಹೊಂದಿದ್ದೀರಾ, ನಿಮಗೆ ಆದಾಯ ಪ್ರಮಾಣ ಪತ್ರವನ್ನು ತೆಗೆದಿದ್ರೆ ಎಸ್ ಅಂತೇಳಿ ಟೈಪ್ ಮಾಡಿ ಇಲ್ಲಿಂದ. ಆಮೇಲೆ ನೀವು ಅಲ್ಲಿ ಕೂಡ RD ನಂಬರ್ ಎಂಟರ್ ಮಾಡಬೇಕಾಗತ್ತೆ. ಆನಂತರ ಆದಾಯ ಪ್ರಮಾಣ ಪತ್ರದ ಒಂದು RD ನಂಬರ್ ಎಂಟರ್ ಮಾಡಿಕೊಂಡು ವೇವ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಕೂಡ ಇಲ್ಲಿಂದ ನೀವು ಸಬ್ಮಿಟ್ ಮಾಡಬಹುದು. ಆನಂತರ ಇಲ್ಲಿ ಶೈಕ್ಷಣಿಕ ಅರ್ಹತೆ ಮತ್ತು ಕೆಲಸದ ಅನುಭವ ವಿವರಗಳು ಕೊಡಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ನೀವು ಪದವೀಧರರೇ ಹೌದು ಅಂತೇಳಿ ಟಿಕ್ ಮಾರ್ಕ್ ಮಾಡಿ. ಆನಂತರ ಶೇಕಡಾವಾರು ಎಷ್ಟಿದೆ ಇಲ್ಲಿಂದ ಸಿಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿಂದ ಪರ್ಸೆಂಟೇಜ್ ಸಿಲೆಕ್ಟ್ ಮಾಡಿಕೊಂಡು ಇಲ್ಲಿ ಪದವಿಯಲ್ಲಿ ಪಡೆದ ಶೇಕಡಾವಾರವನ್ನು ನಮೂದಿಸಿ. ಆನಂತರ ಎಸ್ ಗೆಳೆಯರೆ, ಇಲ್ಲಿ ಪದವಿ ಪಡೆದಿರುವ ವಿಷಯ ಅಂತೇಳಿ ಕೊಟ್ಟಿರುವಂಥದ್ದು. ಇಲ್ಲಿ ಯಾವ ಒಂದು ವಿಷಯದ ಮೇಲೆ ನೀವು ಪದವಿಯನ್ನು ಪೂರ್ಣಗೊಳಿಸಿರ ಅನ್ನೋದನ್ನು ಇಲ್ಲಿ ಟೈಪ್ ಮಾಡಿ. ಆನಂತರ ನೀವು ಸ್ನಾತಕೋತ್ತರ ಪದವೀಧರರೇ ಅಂತೇಳಿ ಕೇಳ್ತಾ ಇದ್ದಾರೆ. ಸ್ನಾತಕೋತ್ತರ ಪದವೀಧರರು ಇದ್ರೆ ಹೌದು ಅಂತೇಳಿ ಸಿಲೆಕ್ಟ್ ಮಾಡಿ, ಇಲ್ಲತ್ತಂದ್ರೆ ಇಲ್ಲ ಅಂತೇಳಿ ಸಿಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಕೆಲಸ ಮಾಡಿರುವ ಅನುಭವ ವರ್ಷಗಳಲ್ಲಿ ಇದನ್ನು ನೀವು ಇಲ್ಲಿ ಟೈಪ್ ಮಾಡಿ. ಆನಂತರ ಪದವಿ ಪ್ರಮಾಣ ಪತ್ರ ಅಂಕಪಟ್ಟಿಯನ್ನು ಇಲ್ಲಿಂದ ನೀವು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಅಪ್ಲೋಡ್ ಮಾಡಿ. ಆನಂತರ ಅರ್ಜಿದಾರರ ಭಾವಚಿತ್ರ ಕೇಳ್ತಾ ಇದೆ, ಇಲ್ಲಿಂದ ಭಾವಚಿತ್ರ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಭಾವಚಿತ್ರವನ್ನು ಇಲ್ಲಿ ಅಪ್ಲೋಡ್ ಆಗುತ್ತೆ. ಆನಂತರ ಯೋಜನೆಯ ವಿವರ, ಪ್ರಾಜೆಕ್ಟ್ ಗುರುತಿಸಲಾಗಿದೆ ಯಾವುದಾದರೂ ಇದ್ದರೆ ಅದನ್ನು ಹಾಕಿ. ಇಲ್ಲಿ ಪ್ರಾಜೆಕ್ಟ್ ಯಾವುದು ನೀವು ಮೊದಲಿಗೆ ಮಾಡ್ತಿದ್ರೆ ಆ ಪ್ರಾಜೆಕ್ಟನ್ನು ಇಲ್ಲಿ ಹಾಕಬೇಕಾಗತ್ತೆ, ಇಲ್ಲತ್ತಂದರೆ ಹೀಗೇನೆ ಬಿಟ್ಬಿಡಿ. ಆನಂತರ ಹೂಡಿಕೆ ಸಾಮರ್ಥ್ಯ ಮೊತ್ತ, ನೀವು ಎಷ್ಟು ಒಂದು ಹೂಡಿಕೆಗೆ ಸಾಮರ್ಥ್ಯ ಹೊಂದಿದ್ದಾರೆ ಅನ್ನೋದನ್ನು ಇಲ್ಲಿಂದ ಇನ್ವೆಸ್ಟ್ಮೆಂಟ್ ಎಷ್ಟರದ ಮಟ್ಟಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅನ್ನೋದನ್ನು ಇಲ್ಲಿ ಎಂಟರ್ ಮಾಡಿಕೊಳ್ಳಿ. ಆನಂತರ ಇಲ್ಲಿ ನೋಡಿ, ದಯವಿಟ್ಟು ನಿಮ್ಮ ಈಗಾಗಲೇ ಮಾಡುತ್ತಿರುವ ಅಥವಾ
ಕೈಗೊಳ್ಳುವ ಆಸಕ್ತಿ ಹೊಂದಿರುವ ವ್ಯಾಪಾರ ಉದ್ಯಮ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ 300 ಅಕ್ಷರಗಳಲ್ಲಿ ಅಂತೇಳಿ ಕೊಟ್ಟಿರುವಂಥದ್ದು. ನೀವು ಪ್ರಸ್ತುತವಾಗಿ ಯಾವ ಒಂದು ಕೆಲಸ ಮಾಡ್ತೀರಾ ಅದನ್ನು 300 ಅಕ್ಷರದಲ್ಲಿ ಇಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ. ಆನಂತರ ಇಲ್ಲಿ ಘೋಷಣೆ ಇರುವಂಥದ್ದು. ಈ ಮೇಲಿನ ಮಾಹಿತಿ ನನಗೆ ತಿಳಿದಿರುವಂತೆ ಸರಿಯಾಗಿದೆ ಎಂದು ನಾನು ಈ ಮೂಲಕ ಘೋಷಿಸುತ್ತೇನೆ ಅಂತೇಳಿದೆ. ಇಲ್ಲಿ ಟಿಕ್ ಮಾರ್ಕ್ ಮಾಡಿಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದೊಂದು ಫಾರ್ಮನ್ನು ಫಿಲಪ್ ಆಗುತ್ತೆ ಗೆಳೆಯರೆ. ಅರ್ಜಿ ಫಿಲಪ್ ಆಗಿರುತ್ತೆ. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.